ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಯೋಗಿ ರಾಜ್ಯದಲ್ಲಿ ಮತ್ತೆ ಪೊಲೀಸರ ಬಂದೂಕುಗಳು ಘರ್ಜಿಸಿವೆ. ಅಲ್ಲಿ ಈ ಬಾರಿ ಪೊಲೀಸರ ಎನ್ಕೌಂಟರ್ಗೆ ಬಲಿಯಾಗಿರೋದು ಖಲಿಸ್ತಾನಿ ಪಡೆಯ ಉಗ್ರರು. ಪಂಜಾಬ್ನ ಪೊಲೀಸ್ ಠಾಣೆಯೊಂದರ ಮೇಲೆ ಗ್ರೆನೇಡ್ ದಾಳಿ ಮಾಡಿ ಅಲ್ಲಿಂದ ತಪ್ಪಿಸಿಕೊಂಡು ಉತ್ತರ ಪ್ರದೇಶಕ್ಕೆ ಓಡಿ ಬಂದಿದ್ದ ಉಗ್ರರ ವಿರುದ್ಧ ಪಂಜಾಬ್ ಹಾಗೂ ಉತ್ತರ ಪ್ರದೇಶ ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿದ್ದಾರೆ. ಅದರಲ್ಲಿ 3 ಉಗ್ರರು ಸಾವಿಗೀಡಾಗಿದ್ದಾರೆ. ಹಾಗಾದ್ರೆ ಯಾರು ಈ ಉಗ್ರರು? ಈ ಸಂಘಟನೆಯ ಉದ್ದೇಶ ಏನು? ಅದರ ಇತಿಹಾಸ ಏನು ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಉತ್ತರ ಪ್ರದೇಶದ ಫಿಲ್ಬಿತ್ ಪೊಲೀಸರಿಗೆ ಭಾನುವಾರ ಒಂದು ಮಹತ್ವದ ಮಾಹಿತಿ ಬಂತು. ಪಂಜಾಬ್ ಪೊಲೀಸರ ಪಾಲಿಗೆ ಮೋಸ್ಟ್ ವಾಂಟೆಡ್ ಅನ್ನಿಸ್ಕೊಂಡಿದ್ದ, ಭಾರತದಲ್ಲಿ ಹಾಗೂ ಯುರೋಪಿಯನ್ ಯೂನಿಯನ್ನಲ್ಲಿ ಕೂಡ ನಿಷೇಧಕ್ಕೆ ಒಳಗಾಗಿರುವ ಪಾಕಿಸ್ತಾನಿ ಬೆಂಬಲಿತ ಉಗ್ರ ಸಂಘಟನೆಯೊಂದರ ಸದಸ್ಯರು ಫಿಲ್ಬಿತ್ ಸಮೀಪ ಅಡಗಿ ಕೂತಿದ್ದಾರೆ ಅನ್ನೋ ಮಾಹಿತಿ ಅದು. ಅವರನ್ನು ಹುಡುಕೊಂಡು ಪಂಜಾಬ್ ಪೊಲೀಸರಲ್ಲಿಗೆ ಬಂದಿದ್ರು. ಹೀಗಾಗಿ ಉತ್ತರ ಪ್ರದೇಶದ ಪೊಲೀಸ್ ಪಡೆ ಪಂಜಾಬ್ ಪೊಲೀಸರ ಜೊತೆಗೆ ಕಾರ್ಯಾಚರಣೆಯೊಂದಕ್ಕೆ ಸಿದ್ಧ ಆಯಿತು. ಉಗ್ರರು ಪಂಜಾಬ್ನ ಗುರುದಾಸ್ಪುರ್ ಬಳಿ ಪೊಲೀಸ್ ಠಾಣೆಯೊಂದರ ಮೇಲೆ ಗ್ರೆನೇಡ್ ದಾಳಿ ಮಾಡಿ ಅಲ್ಲಿಂದ ತಪ್ಪಿಸ್ಕೊಂಡು ಬಂದಿದ್ದವರು. ಹೀಗಾಗಿ ಅವರ ಬಳಿ ಸಾಕಷ್ಟು ಮಾರಕಾಸ್ತ್ರಗಳಿರೋ ಮಾಹಿತಿ ಕೂಡ ಇತ್ತು. ಪೊಲೀಸ್ ಪಡೆಗಳು ಅಲರ್ಟ್ ಆದವು. ಸ್ನೇಹಿತರೆ, ಈ ಗುರುದಾಸ್ಪುರ ಅಂದ್ರೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಜಮ್ಮು ಕಾಶ್ಮೀರದ ಜೊತೆ ಗಡಿಯನ್ನ ಹಂಚಿಕೊಳ್ಳುವ ಪಂಜಾಬ್ ರಾಜ್ಯದ ಜಿಲ್ಲೆ ಗುರುದಾಸ್ಪುರ. ಈ ಹಿಂದಿನಿಂದಲೂ ಸಾಕಷ್ಟು ಬಾರಿ ಗುರುದಾಸ್ಪುರ ಉಗ್ರರ ದಾಳಿಗೆ ತುತ್ತಾಗ್ತಲೇ ಇದೆ. ಈ ಹಿಂದೆ ಅಂದ್ರೆ 2015ರಲ್ಲಿ ಗುರುದಾಸ್ಪುರದ ಮೇಲೆ ಪಾಕಿಸ್ತಾನ ಮೂಲದ ಉಗ್ರರ ಒಂದು ಭಯಾನಕ ದಾಳಿ ಆಯಿತು. ಅವತ್ತು ಪಠಾಣ್ಕೋಟ್ ಕಡೆಯಿಂದ ಬರ್ತಾ ಇದ್ದ ಬಸ್ ಒಂದರ ಮೇಲೆ ಗುರುದಾಸ್ಪುರ ಜಿಲ್ಲೆಯ ದೀನಾನಗರ್ ಬಳಿ ಉಗ್ರರು ದಾಳಿ ಮಾಡಿದ್ರು. ಬಸ್ ಮೇಲೆ ಯದ್ವಾ ತದ್ವಾ ಗುಂಡು ಹಾರಿಸೋದಕ್ಕೆ ಶುರು ಮಾಡಿದ್ರು. ಬಸ್ ಚಾಲಕ ನಾನಕ್ ಚಂದ್ ಅತ್ಯಂತ ಸಮಯ ಪ್ರಜ್ಞೆ ಮತ್ತು ಧೈರ್ಯದಿಂದ ಆ ಬಸ್ ಅನ್ನ ಗುಂಡು ಹಾರಿಸ್ತಾ ಇದ್ದವರ ಕಡೆಗೆ ಮುನ್ನುಗ್ಸಿ ಅವರಲ್ಲಿಂದ ಚದುರು ಹಾಗೆ ಮಾಡಿ ಆ ಬಸ್ ಅನ್ನ ಸೀದಾ ಸರ್ಕಾರಿ ಆಸ್ಪತ್ರೆಗೆ ತಗೊಂಡು ಹೋಗಿ ಗಾಯಗೊಂಡವರಿಗೆ ಚಿಕಿತ್ಸೆ ಕೂಡ ಸಿಗೋ ಹಾಗೆ ನೋಡಿಕೊಂಡ್ರು. ಅವತ್ತು ಬಸ್ಸಲ್ಲಿ ಸುಮಾರು 75ಕ್ಕೂ ಹೆಚ್ಚು ಪ್ರಯಾಣಿಕರಿದ್ರು. ಅದರಲ್ಲಿ ಸಾಕಷ್ಟು ಮಂದಿ ಗಾಯಗೊಂಡಿದ್ರು. ಇದಾದ ನಂತರ ಆ ಉಗ್ರರು ಅಲ್ಲೇ ರಸ್ತೆ ಬದಿಯ ಹೋಟೆಲ್ ಒಂದರ ಮುಂದೆ ನಿಂತಿದ್ದ ಮಾರುತಿ ಕಾರನ್ನ ಕಿತ್ಕೊಂಡ್ರು. ಅದರ ಚಾಲಕನನ್ನ ಕೊಂದ್ರು. ಅಲ್ಲಿಂದ ಸೀದಾ ದೀನಾನಗರ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದ್ರು. ಆ ನಂತರ ಅಲ್ಲಿನ ಆರೋಗ್ಯ ಕೇಂದ್ರಕ್ಕೆ ನುಗ್ಗಿ ಅಲ್ಲಿ ಕೂಡ ಯದ್ವಾ ತದ್ವಾ ಗುಂಡು ಹಾರಿಸಿದ್ರು. ಆರೋಗ್ಯ ಕೇಂದ್ರದ ಬಳಿ 3 ನಾಗರಿಕರು ಸಾವಿಗೀಡಾದ್ರು. ಪೊಲೀಸ್ ಠಾಣೆಯ ಮೇಲೆ ನಡೆದ ದಾಳಿಯಲ್ಲಿ 5 ಪೊಲೀಸರು ಸಾವಿಗೀಡಾದ್ರು. ಈ ಉಗ್ರರ ವಿರುದ್ಧ ಪಂಜಾಬ್ ಪೊಲೀಸರ ಕಾರ್ಯಾಚರಣೆ ಆರಂಭ ಆಯಿತು. ಆ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಎಸ್ಪಿ ಒಬ್ಬರು ಉಗ್ರರ ಗುಂಡಿಗೆ ಬಲಿಯಾಗ್ತಾರೆ. ಆ ನಂತರ ಎನ್ಎಸ್ಜಿ ಹಾಗೂ ಪಂಜಾಬ್ನ ಭಯೋತ್ಪಾದಕ ನಿಗ್ರಹ ದಳದ ಪೊಲೀಸರು ಜಂಟಿ ಕಾರ್ಯಾಚರಣೆಯನ್ನ ಕೈಗೆತ್ತಿಕೊಂಡ್ರು. ಅಲ್ಲಿ ಒಬ್ಬ ಉಗ್ರನನ್ನಾದರೂ ಜೀವಂತ ಹಿಡಿಬೇಕು ಅನ್ನೋ ಪ್ರಯತ್ನ ನಡೀತು. ಆದ್ರೆ ಅದು ಸಾಧ್ಯವಾಗೋದೇ ಇಲ್ಲ ಅನ್ನಿಸಿದಾಗ ಭದ್ರತಾ ಪಡೆಗಳು ಉಗ್ರರು ಅಡಗಿದ್ದ ಕಟ್ಟಡದ ಮೇಲೆ ಗುಂಡು ಹಾರಿಸಿದ್ರು. 3 ಮಂದಿ ಉಗ್ರರನ್ನ ಅಲ್ಲಿ ಹೊಡೆದು ಕೆಡವಲಾಯಿತು. ಅಲ್ಲಿ AK-47 ಹ್ಯಾಂಡ್ ಗ್ರೆನೇಡ್ಸ್ ಸೇರಿದಂತೆ ಸಾಕಷ್ಟು ಆಯುಧಗಳು ಸಿಕ್ಕಿದ್ದು. ಉಗ್ರರು ಬಳಸ್ತಾ ಇದ್ದ ಹ್ಯಾಂಡ್ ಗ್ಲೌಸ್ ನ ಮೇಲೆ ಮೇಡ್ ಇನ್ ಪಾಕಿಸ್ತಾನ್ ಅಂತ ಇತ್ತು. ಹಾಗೆ ಅಮೆರಿಕಾದ ನೈಟ್ ವಿಷನ್ ಗ್ಲಾಸ್ಗಳು ಕೂಡ ಅಲ್ಲಿ ಸಿಕ್ಕಿದ್ವು. ಅವು ಅಮೆರಿಕ ಸೇನೆ ಬಳಸ್ತಾ ಇದ್ದ ಗ್ಲಾಸ್ಗಳು ಅನ್ನೋದನ್ನ ಅಮೆರಿಕ ಕೂಡ ಖಚಿತಪಡಿಸಿತು. ಮತ್ತು ಈ ನೈಟ್ ವಿಷನ್ ಗ್ಲಾಸ್ಗಳನ್ನ ಆಫ್ಘನಿಸ್ತಾನದಲ್ಲೇ ಇವು ಉಗ್ರರ ಕೈಗೆ ಸಿಕ್ಕಿರಬೇಕು ಅಂತ ಅಮೆರಿಕ ಹೇಳ್ತು. ಹಾಗೆ ಮೊದಲು ದಾಳಿ ಮಾಡಿದಾಗ ಅದು ಸಿಖ್ ಉಗ್ರರ ಕೃತ್ಯ ಅಂತ ಭಾವಿಸಲಾಗಿತ್ತಾದರೂ ಅಷ್ಟು ಉಗ್ರರನ್ನ ಹೊಡೆದು ಕೆಡವಿದ ನಂತರ ಅವರು ಖಲಿಸ್ತಾನಿಗಳಲ್ಲ, ಪಾಕಿಸ್ತಾನಿ ಬೆಂಬಲಿತ ಇಸ್ಲಾಮಿಕ್ ಉಗ್ರರು ಅನ್ನೋದು ಗೊತ್ತಾಯಿತು. ಅದಾದ ನಂತರ ಅಲ್ಲಿನ ರೈಲ್ವೆ ಹಳಿಗಳ ಮೇಲೆ ಕೂಡ ಉಗ್ರರು ಭಾರಿ ಪ್ರಮಾಣದ ಸ್ಫೋಟಕಗಳನ್ನು ಇರಿಸಿದ್ದಾರೆ ಅನ್ನೋದು ಗೊತ್ತಾಯಿತು. ಅದನ್ನು ಕೂಡ ನ್ಯೂಟ್ರಲೈಸ್ ಮಾಡಿ ಇಡೀ ರೈಲ್ವೆ ಹಳಿಗಳನ್ನ ಸ್ಯಾನಿಟೈಸ್ ಮಾಡೋ ಕೆಲಸವನ್ನ ಭದ್ರತಾ ಪಡೆಗಳು ಮಾಡಿದ್ವು. ಇದಾದ ನಂತರ ಸಾಕಷ್ಟು ವರ್ಷಗಳ ಕಾಲ ಗುರುದಾಸ್ಪುರ ಅಂಥ ದಾಳಿಗಳನ್ನು ಮತ್ತೆ ನೋಡಲಿಲ್ಲ. ಆದರೆ ಮೊನ್ನೆ ಡಿಸೆಂಬರ್ 19ನೇ ತಾರೀಕು ಗುರುದಾಸ್ಪುರದ ಬಕ್ಷಿವಾಲ್ ಪೊಲೀಸ್ ಚೌಕಿ ಮೇಲೆ ಉಗ್ರರು ಹ್ಯಾಂಡ್ ಗ್ರೆನೇಡ್ಗಳಿಂದ ದಾಳಿ ಮಾಡಿದ್ರು. ಆಟೋದಲ್ಲಿ ಬಂದ ಉಗ್ರರು ಪೊಲೀಸ್ ಚೌಕಿ ಮೇಲೆ ಗ್ರೆನೇಡ್ ಎಸೆದು ಪರಾರಿಯಾಗಿದ್ರು. ಆ ಬಗ್ಗೆ ತನಿಖೆ ಆರಂಭ ಆಯಿತು. ಈ ಕೃತ್ಯ ಮಾಡಿದ್ದು KZF ಅನ್ನೋ ಉಗ್ರ ಸಂಘಟನೆ ಅನ್ನೋದು ಗೊತ್ತಾಯಿತು. ಗೆಳೆಯರೆ, KZF ಅಂದ್ರೆ ಖಲಿಸ್ತಾನ್ ಜಿಂದಾಬಾದ್ ಫೋರ್ಸ್ ಅನ್ನೋದು ಪಾಕಿಸ್ತಾನಿ ಬೆಂಬಲಿತ ಖಲಿಸ್ತಾನಿ ಉಗ್ರ ಸಂಘಟನೆ. ರಣಜಿತ್ ಸಿಂಗ್ ನೀತಾ ಅನ್ನೋನು ಇದರ ಸಂಸ್ಥಾಪಕ. ಈ ನೀತಾ ಜಮ್ಮುಗೆ ಸೇರಿದವನು. ಕಾಶ್ಮೀರದಲ್ಲಿ ಪಾಕಿಸ್ತಾನ ಉಗ್ರ ಚಟುವಟಿಕೆಗಳನ್ನ ಹೆಚ್ಚು ಮಾಡ್ತಾ ಹೋಯ್ತಲ್ಲ, ಆ ಸಂದರ್ಭದಲ್ಲಿ ಮುಸ್ಲಿಮರು ಕಡಿಮೆ ಇರೋ ಜಮ್ಮು ಭಾಗದಲ್ಲಿ ಸಿಖ್ ಪ್ರತ್ಯೇಕತಾವಾದಿಗಳನ್ನ ಸೃಷ್ಟಿ ಮಾಡಿ ಅಲ್ಲಿ ಉಗ್ರವಾದ ಹೆಚ್ಚಾಗೋ ಹಾಗೆ ನೋಡ್ಕೊಳ್ಳೋ ಒಂದು ಪ್ರಯತ್ನ ನಡೆಯುತ್ತೆ. ಅದರ ಭಾಗವಾಗಿ
ಪಾಕಿಸ್ತಾನ ಹುಟ್ಟುಹಾಕಿದ್ದು ಈ KZF ಅನ್ನೋ ಸಂಘಟನೆಯನ್ನ. ಇದರ ಸಂಸ್ಥಾಪಕ ರಣಜಿತ್ ಸಿಂಗ್ ನೀತಾ ಕೂಡ ಪಾಕಿಸ್ತಾನವನ್ನು ಸೇರ್ಕೊಂಡ. ಅಲ್ಲಿಂದಲೇ ಆಪರೇಟ್ ಮಾಡೋದಕ್ಕೆ ಶುರು ಮಾಡಿದ್ದ. ಬ್ರಿಟನ್, ಕೆನಡಾ, ಮಲೇಷ್ಯಾ ಮುಂತಾದ ದೇಶಗಳಿಂದ ಇವರಿಗೆ ಫಂಡಿಂಗ್ ಶುರು ಆಯಿತು. ಇವನ ಜೊತೆಗೆ ಜರ್ಮನಿಯಲ್ಲಿ ನೆಲೆಸಿದ್ದ ಗುರ್ಮೀತ್ ಸಿಂಗ್ ಬಗ್ಗಾ ಅನ್ನೋನು ಕೂಡ ಸೇರ್ಕೊಂಡ. ಪಾಕಿಸ್ತಾನದ ಗಡಿಗಳ ಮೂಲಕ ಮಾದಕ ಪದಾರ್ಥಗಳು, ಆಯುಧಗಳನ್ನು ಅಕ್ರಮವಾಗಿ ಭಾರತದ ಗಡಿಗೆ ಕಳುಹಿಸೋದು, ಇಲ್ಲಿ ಉಗ್ರ ಚಟುವಟಿಕೆಗಳನ್ನು ನಡೆಸೋದು, ಪಂಜಾಬ್ ಪ್ರಾಂತದಲ್ಲಿ ಹಾಗೂ ಜಮ್ಮು ಭಾಗದಲ್ಲಿ ಮಾದಕ ಪದಾರ್ಥಗಳ ರಾಕೆಟ್ಗಳನ್ನು ನಡೆಸೋದು, ಇಂಥ ಕೃತ್ಯಗಳಲ್ಲಿ ಭಾಗಿಯಾಗಿದ್ದ ಈ ಪಡೆ ಕೆನಡಾ ಹಾಗೂ ಯುರೋಪಿಯನ್ ಯೂನಿಯನ್ನ ದೇಶಗಳಲ್ಲಿ ಕೂಡ ತನ್ನ ನೆಲೆಯನ್ನ ವಿಸ್ತರಿಸಿಕೊಳ್ತಾ ಹೋಯಿತು. ಈ ಮಧ್ಯೆ ವಿಯೆನ್ನಾದಲ್ಲಿ ರವಿದಾಸ್ ಗುರುದ್ವಾರದ ಮೇಲೆ ಭಯಾನಕ ದಾಳಿ ಮಾಡಲಾಯಿತು. ಅದರಲ್ಲಿ ದೇರಾಬಲ್ಲಾನ್ ಪಂಗಡದ ಸಂತ ರಾಮಾನಂದ್ ಸಾವಿಗೀಡಾದರೆ 17ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ರು. ಈ ಘಟನೆ ಉತ್ತರ ಭಾರತದಲ್ಲಿ ಗಲಭೆಗಳಿಗೆ ಕಾರಣ ಆಯಿತು. ಆ ನಂತರ ಯುರೋಪಿಯನ್ ಯೂನಿಯನ್ ಈ ಸಂಘಟನೆಯನ್ನ ನಿಷೇಧಿಸಿತು. ಭಾರತ ಕೂಡ ಇವರನ್ನ ಘೋಷಿತ ಉಗ್ರರ ಪಟ್ಟಿಗೆ ಸೇರಿಸಿತು ಮತ್ತು ಸಂಘಟನೆಯ ಮೇಲೆ ನಿಷೇಧವನ್ನು ಹೇರಿತು. ಆದರೆ ಈಗಲೂ ಕೂಡ ಈ KZF ಭಾರತದ ಪಂಜಾಬಲ್ಲಿ ಮತ್ತು ಬ್ರಿಟನ್, ಕೆನಡಾ ಹಾಗೂ ಯುರೋಪಿಯನ್ ಯೂನಿಯನ್ ದೇಶಗಳಲ್ಲಿ ಆಕ್ಟಿವ್ ಆಗಿದೆ. ನಮ್ಮಲ್ಲಿ ಇದರ ಸಂಸ್ಥಾಪಕ ಗುರುನೀತ್ ಸಿಂಗ್ ಹಾಗೂ ಗುರ್ಮಿತ್ ಸಿಂಗ್ ಬಗ್ಗಾ ಇಬ್ಬರ ವಿರುದ್ಧವೂ ಸಾಕಷ್ಟು ಪ್ರಕರಣಗಳು ದಾಖಲಾಗಿವೆ. ಅವರು ಘೋಷಿತ ಭಯೋತ್ಪಾದಕರು ಅನ್ನಿಸಿಕೊಂಡಿದ್ದಾರೆ. 2021ರಲ್ಲಿ ರಣಜಿತ್ ಸಿಂಗ್ ಹೃದಯಾಘಾತದಿಂದ ಸಾವಿಗೀಡಾದ ಅಂತ ವಿದೇಶಿ ಮಾಧ್ಯಮಗಳು ವರದಿ ಮಾಡಿವೆ. ಆದರೆ ಅದರ ಬಗ್ಗೆ ಭಾರತದ ಸರ್ಕಾರ ಆಗಲಿ ಅಥವಾ ಆ ಉಗ್ರ ಸಂಘಟನೆ ಆಗಲಿ ಅಧಿಕೃತವಾಗಿ ಏನನ್ನು ಹೇಳಿಕೊಂಡಿಲ್ಲ. ಇನ್ನು ಈ ಸಂಘಟನೆಗೆ ಸೇರಿದ್ದ ಒಂದಷ್ಟು ಉಗ್ರರೇ ಮೊನ್ನೆ ಗುರುದಾಸ್ಪುರ ಸಮೀಪದ ಪೊಲೀಸ್ ಚೌಕಿ ಮೇಲೆ ಗ್ರನೇಡ್ ದಾಳಿಯನ್ನು ಮಾಡಿತು ಮತ್ತು ಹಾಗೆ ಗ್ರನೇಡ್ ಎಸೆದು ಅಲ್ಲಿಂದ ತಪ್ಪಿಸಿಕೊಂಡು ಉತ್ತರ ಪ್ರದೇಶಕ್ಕೆ ಓಡ್ ಬಂದ್ರು. ಫಿಲಿಬಿತ್ ಸಮೀಪ ಇವರು ತಲೆಮರೆಸಿಕೊಂಡಿದ್ರು. ವಿಷಯ ಗೊತ್ತಾದ ಕೂಡಲೇ ಪಂಜಾಬ್ ಪೊಲೀಸರು ಫಿಲಿಬಿತ್ಗೆ ಬಂದ್ರು. ಅಲ್ಲಿನ ಪೊಲೀಸರ ಸಹಾಯ ಪಡ್ಕೊಂಡು ಉಗ್ರರ ಅಡಗುತಾಣವನ್ನು ಸುತ್ತುವರೆದ್ರು. ಉಗ್ರರಿಗೆ ಶರಣಾಗೋದಿಕ್ಕೆ ತಿಳಿಸಲಾಯಿತು. ಅದಕ್ಕೆ ಅವರು ಒಪ್ಪದೇ ಇದ್ದಾಗ ಪೊಲೀಸರು ಗುಂಡಿನ ದಾಳಿಯನ್ನ ನಡೆಸಿದ್ದಾರೆ. ಗುರುವಿಂದರ್ ಸಿಂಗ್, ವೀರೇಂದರ್ ಸಿಂಗ್ ಆಲಿಯಾಸ್ ರವಿ ಮತ್ತು ಜಸ್ಪ್ರೀತ್ ಸಿಂಗ್ ಆಲಿಯಾಸ್ ಪ್ರತಾಪ್ ಸಿಂಗ್ ಅನ್ನೋ 3 ಮಂದಿ ಅಲ್ಲಿ ತೀವ್ರವಾಗಿ ಗಾಯಗೊಂಡ್ರು. ಅವರನ್ನು ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸೋ ಪ್ರಯತ್ನವನ್ನು ಮಾಡಲಾಯಿತು. ಆದರೆ ಅವರು ಸಾವಿಗೀಡಾದರು ಅಂತ ಪಂಜಾಬ್ನ DGP ಗೌರವ್ ಯಾದವ್ ಟ್ವೀಟ್ ಮಾಡಿದ್ದಾರೆ. ಈ ಉಗ್ರರ ಬಳಿ 2 AK ರೈಫಲ್ಗಳು, 2 ಗ್ಲಾಕ್ ಪಿಸ್ತೂಲ್ಗಳು ಮತ್ತು ಅಪಾರ ಪ್ರಮಾಣದ ಮದ್ದುಗುಂಡುಗಳನ್ನು ವಶಪಡಿಸಿಕೊಂಡಿರುವುದಾಗಿ ಪೊಲೀಸರು ಹೇಳ್ತಾ ಇದ್ದಾರೆ. ಈ 3 ಜನ ಗುರುದಾಸಪುರ ಮೂಲದವರು ಅಂತ ಕೂಡ ಹೇಳಲಾಗ್ತಾ ಇದೆ. ಫಿಲ್ಬಿತ್ ಠಾಣಾ ವ್ಯಾಪ್ತಿಯ ಪುರನ್ಪುರದಲ್ಲಿ ಈ ಎನ್ಕೌಂಟರ್ ನಡೆದಿದ್ದು ಅಲ್ಲಿ ಖಲಿಸ್ತಾನಿಗಳಿಗೆ ಸಂಬಂಧ ಇರೋರು ಇನ್ಯಾರಿದ್ದಾರೆ ಅನ್ನೋ ಬಗ್ಗೆ ಕೂಡ ತನಿಖೆಗಳು ನಡೀತಾ ಇವೆ. ಇದು ಗೆಳೆಯರೆ, ಪಂಜಾಬ್ ಅಲ್ಲಿ ಗ್ರನೇಡ್ ದಾಳಿ ಮಾಡಿ ಉತ್ತರ ಪ್ರದೇಶಕ್ಕೆ ಓಡ್ ಬಂದು ಅಲ್ಲಿ ಪೊಲೀಸರ ಕೈಗೆ ಸಿಕ್ಕಿ ಬಲಿಯಾದ ಖಲಿಸ್ತಾನಿ ಉಗ್ರರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.